the song. So Anuragadi. So a song nal kuda I have put a caption, a man's dream and the dream of a man, the heart of a woman ಅಂತ ಒಂದು caption ಇದೆ. If you understand that caption and ಮತ್ತೆ song ಕೇಳಿದ್ರೆ you can find different angles to that, multiple angles to that song ನಲ್ಲಿ ಕೂಡ based on lyrics ಎಲ್ಲ. So ಈ movie ಬಂದು as I told you it will have different angles. Okay. So why the guest ಉಮೇಶ್ ಅಣ್ಣ ಯಾಕೆ ಅಂದ್ರೆ ಈ ಮೂವಿನ ನಾನು ಒಂದು 30 ವರ್ಷ ಮುಂಚೆ ಮಾಡಿದ್ರೆ ದ ಫಸ್ಟ್ ಪರ್ಸನ್ ಅಲ್ಲಿಗೆ ಆ ಮೂವಿನಲ್ಲಿ ಇರ್ತಾ ಇದ್ದು ಉಮೇಶ್ ಅಣ್ಣ ಅವರು 100%. ಸೊ ಹಂಗಾಗಿ ಸೊ ನಮ್ಮ ಅಪ್ಪ ಅಮ್ಮ ಅವರು ನನಗೆ ತೋರಿಸಿರೋ ಎಲ್ಲ ಫಿಲಮ್ನಲ್ಲೂ 90% ಆಫ್ ದ ಮೂವೀಸಲ್ಲಿ ಉಮೇಶ್ ಅಣ್ಣ ಅವ್ರು ಇರ್ತಾ ಇದ್ರು. ಸೊ ಹಂಗಾಗಿ ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿ ಬೆಳೆದಿದ್ದೀವಿ. ಒಂದು ಗೌರವ ಪ್ರೀತಿ ಅವ್ರ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಯಾರು ಒಬ್ರು ಸ್ವಲ್ಪ ಒಂದು ಲೆಜೆಂಡ್ರಿ ಆಕ್ಟರ್ ಯಾರು ಕರ್ಸೋಣ ಅಂದಾಗ ಅವರು ಇಟ್ಟೋಳು ಓಕೆ ನೋಡೋಣ ಉಮೇಶ್ ಅಣ್ಣ ಅವ್ರನ್ನ ಸರಿ ಮಾತಾಡಿ ಆಯ್ತು ಉಮೇಶ್ ಅಣ್ಣ ನಾನು ಹೇಳಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು. ತುಂಬ ಥ್ಯಾಂಕ್ ಯು ಸರ್ ರಾಧಾಕೃಷ್ಣ ಸರ್ ಅವರು. ಸೊ ನಾನು ಆ್ಯಕ್ಚುಲಿ ಅವ್ರನ್ನ ಒಂದು 2 months ಬ್ಯಾಕ್ ಒಂದ್ಸರಿ ಎಲ್ಲೋ ಒಂದು ಕಡೆ ಭೇಟಿ ಮಾಡಿದ್ದೆ. ಸೊ ಹಂಗಾಗಿ ಒಂದ್ಸರಿ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಅವಾಗ ನಾವು ಅವ್ರಿಗೆ ಬನ್ನಿ ಅಂತ ಹೇಳಿದ್ದೆ ಒಂದು ಟೀಸರ್ಗೆ. ಸೊ ಅವಾಗ ಅವರು ಅದನ್ನ ನೆನ್ಪಿಟ್ಕೊಂಡು ಖಂಡಿತ ಬರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಮತ್ತು ಅವರು ಕೂಡ ಒಂದು ಚಾಮಯ್ಯ ಸಮಾಸ್ ರಾಮಾಚಾರಿ ಅಂತ ಒಂದು ಫಿಲಮ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ಇನ್ನು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಇದೆ. ಸೊ ಐ ವಿಶ್ ಹಿಮ್ ಗುಡ್ ಲಕ್. ಆ್ಯಂಡ್ ಅವ್ರ ಮೂವೀಸ್ ಕೂಡ ನಾನು ನೋಡಿದ್ದೀನಿ. ಈಸ್ ಎ ವೆರಿ ಗ್ರೇಟ್ ಡೈರೆಕ್ಟರ್. ಮತ್ತು ಅವರು ಈಸ್ ಲೈಕ್ ಎನ್ ಆಲ್ರೌಂಡರ್. ಅವ್ರು ಭಾಳಷ್ಟು ಎಲ್ಲ ಇದನ್ನು ಮಾಡ್ತಾರೆ. ಅವರು ಈಸ್ ಅನ್ ಆ್ಯಕ್ಟರ್, ಪ್ರೊಡ್ಯೂಸರ್ ಎಲ್ಲ ಮಾಡಿದ್ದಾರೆ. ಸೊ ಅಂಥವರ ಒಂದು ಎನರ್ಜಿ, ಒಂದು ಟ್ಯಾಲೆಂಟ್ ಕೂಡ ನಮಗೆ ಬರಲಿ ಅನ್ನೋದು ನನ್ನ ಒಂದು ವಿಶ್. ಹಾಗಾಗಿ ಪರ್ಫೆಕ್ಟು. ಇನ್ನು ಉಳಿದವರೆಲ್ಲ ದೇ ವಿಲ್ ಬಿ ಸಮ್ ಗುಡ್ ಆ್ಯಕ್ಟರ್ಸ್, ಸಮ್ ಸೀನಿಯರ್ ಆ್ಯಕ್ಟರ್ಸ್. ಟೋಟಲಿ ಇಟ್ ವಿಲ್ ಬಿ 9 to 10 ಪೀಪಲ್. ಅದು ಬೇಸ್ ಮೇಲೆ ನಡೆಯುತ್ತೆ. ಸೊ ಇಂಗ್ಲೀಷ್ನ ಒಂದು ಸ್ನೋ ವೈಟ್ ಸ್ಟ್ರಕ್ಚರ್ನಲ್ಲಿ ನಡೆಯುತ್ತೆ ಇದು ಒಂದು ಕಾನ್ಸೆಪ್ಟ್ ಅದು. ಸೊ ಹಂಗಾಗಿ ಸೊ ದ ನೆಕ್ಸ್ಟ್ ಪರ್ಸನ್ ಈಸ್ ಅವ್ರ ಹೆಸರು ಶ್ರೇಯಸ್ ಅಂತ. ನೀವು ನೋಡಿರ್ಬೋದು. ಹಿ ಈಸ್ ಆಲ್ಸೋ ದೇರ್, ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಆಮೇಲೆ ಇವ್ರ ಹೆಸರು ಬಂದು ಸೂರ್ಯ ತೇಜ ಅಂತ. ಸೊ ಹಿ ಈಸ್ ಆಲ್ಸೋ ಡನ್ ಒನ್ ಕ್ಯಾರೆಕ್ಟರ್. ಸೊ 3 ಪೀಪಲ್. ಮತ್ತು ಸೊ ದಿಸ್ ಇಸ್ ನಾಟ್ ಅಬೌಟ್ ಎನಿ ಒಂದು ಏನಂತ ಹೇಳಿದರೆ ಆರ್ಟಿಸ್ಟಿಕ್ ಪ್ರೆಸೆಂಟೇಷನ್ ನಾವು ಏನೋ ತೋರಿಸ್ಬೇಕು ಅಂತಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ಎ ಬಿಸ್ನೆಸ್, ಕಮರ್ಷಿಯಲ್ ಥಿಂಗ್. ಸೊ ಇದು ದ ಗ್ರ್ಯಾಂಡ್ ಇಲ್ಯೂಷನ್ ಅಂತ ಯಾಕೆ ಅಂತ ಹೇಳಿದರೆ, ಇಲ್ಯೂಷನ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ಹಾಗಾಗಿ ನೀವು ಈಗ ಫಾರ್ ಎಕ್ಸಾಂಪಲ್ ಅವ್ನು ಹೆಲ್ಮೆಟ್ ಹಾಕೊಂಡಿರ್ತಾನೆ, ಆ ಪ್ರಶ್ನೆ ಬರ್ಬೋದು. ಆಮೇಲೆ ಈಗ ಕೈಲಾಸದಿಂದ ಮರಳಿ ಬಂದನು. ಸೊ ಆಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ಈಸ್ ದಟ್? ಸೊ ಈ ಪ್ರಶ್ನೆಗಳು ಭಾಳಷ್ಟು ಅಲ್ಲಿ ಬರ್ತವೆ. ಹಾಗಾಗಿ ಐ ಕೆಪ್ಟ್ ದ ನೇಮ್ ದ ಗ್ರ್ಯಾಂಡ್ ಇಲ್ಯೂಷನ್. ನೀನು ಶೂಟ್ ಮಾಡಿರಲ್ವಾ, ಓಕೆ, ಅದು ರಿಯಲ್ ಆಗಿ ಯಾಕೆ ಶೂಟ್ ಮಾಡಿದೆ, ಯಾಕೆ ಪ್ರೀತಿ ಎಲ್ಲ ಮಾಡಿದ ಅಂತ ಪ್ರೀತಿ ಮಾಡುವಂಥದ್ದು ಏನಿತ್ತು? ಸಿ, ರೀಸನ್ ಈಸ್ ಸಿಂಪಲ್. ಐ ವಾಂಟೆಡ್ ಟು ಡೂ ದಿಸ್ ಇನ್ ಅ ವೆರಿ ಬಿಗ್ ವೇ. ಓಕೆ. ಸೊ ಹಾಗಾಗಿ ನನಗೆ ಸಿಕ್ಕಿದಂಥ, ನನಗೆ ಖುಷಿಯಾದಂಥ ಆ್ಯಕ್ಟರ್ಗಳನ್ನ ಬಿಟ್ಟು ಬೇರೆಯವರೆಲ್ಲ ದೊಡ್ಡದಾಗಿ ತಗೊಳ್ಬೇಕು ಅನ್ನೋ ಆಸೆ ಇತ್ತು. ನಾನು ಆಕ್ಟರ್ ಬಗ್ಗೆ ನೀವು CJ ಯಾಕೆ ಮಾಡಿದ್ದೀರಾ ಅಂತ ಹೇಳ್ತೀನಿ. ಹಾಂ, ರಿಯಲ್ ಆಗಿ ಮಾಡೋದು ತುಂಬ ಕೆಟ್ಟದಾಗಿದೆ ಪ್ರೀತಿ ಮಾಡೋದು. CJ ಕೆಟ್ಟದಾಗಿದೆ ಅಂದರೆ ಇದು ಫುಲ್ಲು ಸಂಪೂರ್ಣವಾಗಿ ನಾನೇ ನನ್ನ ಕೈಯಿಂದ ಹಾಕಿ ಮಾಡಿರೋವಂಥದ್ದು. ಸೊ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ದ ನೆಕ್ಸ್ಟ್ ವಿಲ್ ಬಿ ವೆರಿ ಮಚ್ ಬೆಟರ್ ವಾಟ್ ಎವರ್. So it's not a producer pitch. We have already done to it. See, producer is not an important thing for me. So investors now approach alidare. Even we can do that. That is not at all a problem. So the thing is, I want to bring it out in 8 to 10 months. If for example, dot production houses are already films line up ಆಗಿರುತ್ತೆ. So but that is not the criteria here. So now already we are in touch with a set of people. So the thing is, ನಮಗೆ ಯಾರು ಒಂದು ಸ್ಟ್ರಕ್ಚರಲ್ ಆಗಿ ವೆರಿ ಫಾಸ್ಟ್ ಒಂದು 8 to 10 monthsಲ್ಲಿ ನಮ್ಗೆ ಬರೋಕ್ಕೆ ಯಾರು ಹೆಲ್ಪ್ ಆಗುತ್ತೆ. ಸೊ ವಿ ವಾಂಟ್ ಟು ಕೊಲಾಬ್ರೇಟ್ ವಿತ್ ಎ ಲಾಟ್ ಆಫ್ ಪೀಪಲ್. ಸೊ ಇದೇನೋ ಒಂದು ಆಂಬಿಷನ್ನು ಆ ರೀತಿನಲ್ಲಿ ಬಂದಿರೋವಂಥದ್ದಲ್ಲ, ಅಥವಾ ಏನೋ ಒಂದು ತೋರಿಸ್ಬೇಕು ಜಗತ್ತಿಗೆ ಅಂತ ಬಂದಿರೋದಲ್ಲ. ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಪ್ಯೂರ್ಲಿ ಬಿಸ್ನೆಸ್. ನೋ ಸಿ, ಹೀರೋಯಿನ್ ಬಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಥಿಂಗ್ ಐ ವಾಂಟ್ ಟು ಸೇ ಇಸ್, ಇದಿಷ್ಟು ಕೂಡ ಒಂದೇ ದಿವಸ ಶೂಟ್ ಮಾಡಿರೋದು. ಓಕೆ, ನನಗೆ ಐಶ್ವರ್ಯ ಬಂದ್ರು ಓಕೆ, ಬಟ್ ಆದ್ರೆ ಸಿಗಲ್ಲ ನನಗೆ ಗೊತ್ತು. ಆಯ್ತಾ? ಸೊ ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಗೋ ಫಾರ್ ಸಮ್ ಗುಡ್ ಹೀರೋಯಿನ್. ಸೊ ಎವ್ರಿಥಿಂಗ್ ವಿಲ್ ಬಿ ಸ್ಟ್ರಕ್ಚರ್ಡ್ ಇನ್ ನೆಕ್ಸ್ಟ್ 2 to 3 months.
ನಿಮಗೆ ಒಂದು ಐಡಿಯಾ ಇದೆ, ನನಗೆ ಐಡಿಯಾ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ಸೇ ದಿಸ್ ನೌ. ಐ ಡೋಂಟ್ ವಾಂಟ್ ಟು ಸೇ ದಿಸ್ ನೌ. ಇದರಲ್ಲಿ ಇವಾಗ ನೀವು ಏನು ರಿವೀಲ್ ಮಾಡಬೇಕು ಅಂತಿದ್ದೀರಾ ಪ್ರೆಸ್ ಮುಂದೆ? ಓಕೆ, ಸೊ ದ ಫಸ್ಟ್ ಥಿಂಗ್ ಈಸ್ ಐ ವಾಂಟೆಡ್ ಓಕೆ, ಸೊ ನಾನು ಒಂದು ಟೀಸರ್ ಶಾಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಒಂದು ಹಾಡು ಮಾಡಿದ್ದೀನಿ. ಐ ಆಮ್ ಪ್ರೆಸೆಂಟಿಂಗ್ ದ ಪೀಪಲ್ ಹಿಯರ್. ಆಮೇಲೆ ಅದ್ರ ನಂತರ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಔಟ್. ನಾವು ಒಂದು 2-3 ಪ್ರಾಜೆಕ್ಟ್ಸ್ ಮಾಡಿದ್ರು ಕೂಡ ನಾನು ಅದನ್ನು ಈ ಥರ ಒಂದು ಮಾಡಬೇಕು ಅನ್ನೋ ಇಂಟೆನ್ಷನ್, ಬಿಕಾಸ್ ಐ ವಾಸ್ ಬಿಸಿ ಇನ್ ಮೈ ಓನ್ ಥಿಂಗ್ಸ್. ಸೊ ನಾವು ಐ ವಿಲ್ ಬಿ ಕಂಟಿನ್ಯೂಯಿಂಗ್ ಇನ್ ದಿಸ್ ಫೀಲ್ಡ್. ಓಕೆ, ಸೊ ಹಾಗಾಗಿ ಐ ಆಮ್ ಪ್ರೆಸೆಂಟಿಂಗ್ ಮೈ ಸೆಲ್ಫ್, ಮೈ ಟೀಮ್, ಮೈ ಮೂವಿ, ಮೈ ಮ್ಯೂಸಿಕ್ ಟು ಮಿಲಿಯನ್ಸ್ ಆಫ್ ಪೀಪಲ್. Okay, so every script is registered in 2-3 different ways, copyrighted completely. So hangagi adradellaanu ಏನು ಬೇಕೋ ಎಲ್ಲ ಸ್ಟ್ರಕ್ಚರ್ಸ್ ಎಲ್ಲ ಆಗಿದಾವೆ. The only thing is we need to structure it in next 2 to 3 months so that we can bring it out in next 8 months, 8 to 10 months. Basically ಏನು ಓದಿದ್ದೀರಾ? MBA. See, I was working as an analyst before. ಆಮೇಲೆ ದೆನ್ ನಂದೇ ಒಂದು ಸ್ಟಾರ್ಟ್ಅಪ್ ಥರ ಇತ್ತು. ಇನ್ 2023 ವಿ ಕನ್ಕ್ಲೂಡೆಡ್ ದಟ್ ಇದರಲ್ಲಿ. ಸೊ ನಾವು ಆಫ್ಟರ್ವರ್ಡ್ಸ್ ನಂದೊಂದು ಹಾಬಿನಲ್ಲಿ ಐ ವಾಂಟೆಡ್ ಟು ಡೂ ದಿಸ್. ಸೊ ಮಾಡ್ತಿದ್ದೆ. ಸೊ ನಾವು ಐ ಥಾಟ್ ಓಕೆ ಐ ಕ್ಯಾನ್ ಕಂಟಿನ್ಯೂ ಆನ್ ದಿಸ್. ಸೊ ಐ ಆಮ್ ಡೂಯಿಂಗ್ ದಿಸ್. ಆಮೇಲೆ ನಂತರ ಆಸ್ ಐ ಸೆಡ್, ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ ಇಸ್ ಐ ವಾಂಟ್ ಟು ಬ್ರಿಂಗ್ ಇಟ್ ಔಟ್ ಆಸ್ ಸೂನ್ ಆಸ್ ಪಾಸಿಬಲ್. 2 ವರ್ಷ, 3 ವರ್ಷ, 5 ವರ್ಷ ಕಾಯುವಂಥ ಪರಿಸ್ಥಿತಿ ಇಲ್ಲ. ಸೊ ಹೂಎವರ್ ಹೆಲ್ಪ್ಸ್ ಅಸ್ ಟು ಬ್ರಿಂಗ್ ಇಟ್ ಔಟ್ ವೆರಿ ಫಾಸ್ಟ್. ಸೊ ಐದರ್ ಸ್ಟ್ರಕ್ಚರಲ್ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಇರ್ಬೋದು. ಸೊ ವಿ ವಿಲ್ ಗೋ ವಿತ್ ದೆಮ್. ಓಕೆ, ಸೊ ದಿಸ್ ಇಸ್ ದ ನೆಕ್ಸ್ಟ್ ಥಿಂಗ್. ಸೊ ಏನಾರು ಕೇಳಿದ್ರೆ ಕೇಳ್ಬೋದು, ಇಲ್ಲ ನಮಗೆ ಯಾರು the basics. See, first thing is ನಾನು ಹೇಳ್ದಂಗೆ we are already in connection with a set of people, NRIs, everything. Okay, so financial part is not the problem. First one ನಿಮಿಷ. ಎರಡನೇದು, ಫಿಲಮ್ನ ಅಥವಾ ನಾವು ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡಿದರೆ ಅದನ್ನ ಆಚೆ ತೊಗೊಂಡು ಬಂದು ಕಮರ್ಷಿಯಲ್ ಆಗಿ ಸ್ಟ್ರಕ್ಚರ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡೋದು ಇಸ್ ಎ ಡಿಫ್ರೆಂಟ್ ಥಿಂಗ್. ಓಕೆ, so that knowledge we are still learning on that. Okay, so ಎಷ್ಟು ಥಿಯೇಟರ್ಸು ಇದನ್ನ ಕಮರ್ಷಿಯಲ್ ಸ್ಟ್ರಕ್ಚರಿಂಗ್ ಇದೆಯಲ್ಲ. ಸೊ ದಿಸ್ ಈಸ್ ದ ಒನ್ ಥಿಂಗ್. ಕ್ರಿಯೇಟಿವ್ ಪಾರ್ಟ್ ಒಂದು, ಬಿಸ್ನೆಸ್ ಪಾರ್ಟ್ ಇನ್ನೊಂದು. ಸೊ ಬೋತ್ ದ ಥಿಂಗ್ ಹ್ಯಾಸ್ ಟು ಕಂಬೈನ್ ಹಿಯರ್. ಓಕೆ, ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಡೂ. ಓಕೆ, ಸೊ ಶೂಟಿಂಗ್ ಮಾಡೋದು ಇಸ್ ನಾಟ್ ಎ ಬಿಗ್ ಪ್ರಾಬ್ಲಮ್ ಬಿಕಾಸ್ ದ ಸ್ಕ್ರಿಪ್ಟ್ ಈಸ್ ಕಂಪ್ಲೀಟ್ಲಿ ರೆಡಿ, registered in 2-3 places. Okay, so to give you clarity, finance is not the most important thing. The thing is structuring it in a business way, because idella commercial kind, because aesthetics irutte, ಒಂದು ಕಮರ್ಷಿಯಲ್ ಇರುತ್ತೆ. ಸೊ ನಮ್ಮ ಮ್ಯೂಸಿಕ್ಸ್ ಕೂಡ ಕೇಳಿದ್ರಿ. ಸೊ ಇಟ್ ಕ್ಯಾನ್ ಈಸಿಲಿ ರಿಲೇಟ್ ಟು ಪೀಪಲ್. ಸೊ ಇದನ್ನ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿ ರಿಲೇಟ್ ಮಾಡಲಿಕ್ಕೆ ನಮ್ಗೆ ಎಲ್ಲಿಂದ ಒಂದು ವ್ಯವಸ್ಥೆ ಆಗುತ್ತೆ. ಸೊ ಬಿಕಾಸ್ ಎಕ್ಸ್ಪೀರಿಯನ್ಸ್ ಇರೋರು, ಬುದ್ಧಿವಂತರು ಭಾಳ ಜನ ಇರ್ತಾರೆ. ಸೊ ವಿ ಜಸ್ಟ್ ವಾಂಟ್ ಟು ಸ್ಟ್ರಕ್ಚರ್ ಇಟ್ ಎವ್ರಿಥಿಂಗ್. ಐ ಆಮ್ ಟೆಲಿಂಗ್ ಯು, ಐ ವಾಂಟ್ ಟು ಸ್ಟ್ರಕ್ಚರ್ ಇಟ್ ಇನ್ ನೆಕ್ಸ್ಟ್ 2 to 3 months. All the business, creative part, bring it on theaters, making it profit. So ನಾವು ಬರೀ ಫಿಲಮ್ ಮಾಡಕ್ಕೆ ಬಂದಿಲ್ಲ. We want to make the movie and we have to win it. ಜನ. So if you know that Disney Snow White now ಒಂದು ಪಾರ್ಟ್ ರಿಲೀಸ್ ಮಾಡಿ, they got flop. So the thing is, ಒಂದು ಹೆಣ್ಣಿನ ಮಧ್ಯೆ ನಡೆಯುವಂಥ ಒಂದು so that is what I told you, multiple angles to, that is what multiple prospects, infinite angles. ನೀವು ಹೆಂಗೆ ಬೇಕಾದರೂ ಅದನ್ನ ನೀವು ತಿಳ್ಕೊಳ್ಬೋದು. ಸೊ ದೇರ್ ಇಸ್ ನೋ ಒನ್ ಆ್ಯಂಗಲ್ ಟು ದಿಸ್. ಸೊ ಈಗ ಫಾರ್ ಎಕ್ಸಾಂಪಲ್, ಕಾಣದಂತೆ ಮರಳಿ ಬಂದನು ಅಂದರು, ಮಾಯವಾದನ ಸಾಂಗ್ನಲ್ಲಿ ನಾವು ಮರಳಿ ಬಂದನು ಹಾಕಿದ್ದೀವಿ. ಸೊ ದಟ್ ಈಸ್ ಆಲ್ಸೋ ಒನ್ ಆ್ಯಂಗಲ್. ಈಸ್ ಇಟ್ ರಿಲೇಟೆಡ್ ಟು ಗಾಡ್ ಆರ್ ಈಸ್ ಇಟ್ ರಿಲೇಟೆಡ್ ಟು ಫನ್? ಯು ಕ್ಯಾನ್ ಥಿಂಕ್ ಇಟ್ ಇನ್ ಎ ಡಿಫ್ರೆಂಟ್ ವೇ. ಸೊ ಅದನ್ನು ನೀವು ನೋಡಿ, ನಿಮ್ಗೆ ಹೇಗೆ ಬೇಕೋ ನೀವು ತಿಳ್ಕೊಳ್ಳಿ. ಸೊ ನನ್ನ ದ ಥಿಂಗ್ ಈಸ್, ಮೈ ಓನ್ಲಿ ಥಿಂಗ್ ಈಸ್ ದ ಬೆಸ್ಟ್ ಪ್ರೆಸೆಂಟೇಷನ್ ಐ ವಾಂಟ್ ಟು ಗಿವ್. ಓಕೆ,
ಹೀರೋ ಅವ್ರು ಇಂಟ್ರೊಡ್ಯೂಸ್ ಆಗಿದೆ ಹೀರೋ ಆಗಿ ಗೊತ್ತಿರ್ಬೇಕಲ್ಲ. ಸೊ ಹಂಗಾಗಿ ಇದರಲ್ಲಿ ಅವ್ರು ಇಂಟ್ರೊಡ್ಯೂಸ್ ಆಗಿದ್ದ ಹೀರೋ ನಾನು ನೋಡಿದ್ದೀನಿ. ಅದು ರಾಕೆಟ್ ಎಲ್ಲ ಹಾರಿಸ್ತಾ ಇರೋದು ಫಿಲಮ್ ಅದು. ನಾವು ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಅಲ್ಲ ಏನಾದ್ರೂ ಟ್ರೈ ಮಾಡಕ್ ಆದ್ರೆ ಇಲ್ಲ ಎಲ್ಲೋ ಒಂದು ಬಂದು ಹೋಗೋದು ಅಥವಾ ಏನೋ ಒಂದು. ಐ ವಾಂಟೆಡ್ ಪೀಪಲ್ ಲೈಕ್ ದಿಸ್ ಟು ಬಿ ಇನ್ ದಿಸ್ ಬಂದು ಹೋಗ್ತಾನೆ ಇರ್ತೀನಿ. ಸೊ ಹಾಗಾಗಿ ಸೊ ಅವ್ರ ಬ್ಲೆಸ್ಸಿಂಗ್ಸ್ ಇಸ್ ಕಾಂಟ್ಯಾಕ್ಟ್ಸ್ ಎಲ್ಲ ಆಮೇಲೆ ನೋಡೋಣ. ಸೊ ನಮಗೆ ಅವ್ರ ಬ್ಲೆಸ್ಸಿಂಗ್ಸ್ ಬೇಕು. ನನ್ನ ಮೇಲೆ ಪ್ರೀತಿಯಿಂದ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ್ರು. ನನಗೂ ಏನು ಕೆಲಸ ಇರಲಿಲ್ಲ, ಇವತ್ತು ಮನೆಯಲ್ಲಿ ಕೂತಿದ್ದೆ. ಸರಿ ಬಂದೆ ಏನು ಯಾಕೆಂದರೆ ಒಂದು ಯಾರೋ ಹೊಸಬರಿಗೆ ಏನಾರು ಒಂದು ಇದು ಸ್ವಲ್ಪ ನಮ್ಮಿಂದ ಏನಾರು ಅಂದರೆ ನಮ್ಮಿಂದ ಏನೂ ಆಗಲ್ಲ, ನಾವು ಬರೋದ್ರಿಂದ ಏನಾರು ಒಂದು ಚೂರು ಅನುಕೂಲ ಆದರೆ ಆಗ್ಬೋದು ಅಂತ ಅಂದ್ಬಿಟ್ಟು. ಅನುಕೂಲ ಏನಂತ ದೊಡ್ಡ ಕಲಾವಿದ ಏನಲ್ಲ ನಾನಲ್ಲ, ಅಂದರೆ ಬಂದರೆ ಅವ್ರಿಗೊಂದು ಹಿರಿಯ ಕಲಾವಿದ ಬಂದಿದ್ದರಿಂದ ಅವ್ರಿಗೊಂದು ತೃಪ್ತಿ ಆಗ್ಬೋದು ಅಂತ ಬಂದೆ ನಾನು. ಅವರ ಒಂದು ವಿಚಾರಗಳೆಲ್ಲ ಕೇಳಿದ್ರ, ಅವರ ಪ್ರಯೋಜಿತವಾದ ಒಂದು ಕಾರ್ಯಕ್ರಮ ಇದನ್ನು ಟೀಸರ್ ನೋಡಿದ್ದೀರ ನೀವು. ಅದು ಮುಂದೆ ಏನು ಮಾಡ್ತಾರೆ ಅನ್ನೋದು ನಮಗೆ ಅವ್ರು ಮಾಡಿದ್ರೆ ಗೊತ್ತಾಗತ್ತೆ ನಮಗೆ. ಯಾಕೆಂದರೆ ಕೆಲವೆಲ್ಲ ಬರೀ ಇಂಗ್ಲೀಷ್ನಲ್ಲಿ ಹೇಳಿದ್ರು, ನನಗಂತೂ ಇಂಗ್ಲೀಷ್ ಗೊತ್ತಾಗಲ್ಲ ನಮಗೆ. ಕನ್ನಡದಲ್ಲಿ ಹೇಳಿದ್ದೆಲ್ಲ ಗೊತ್ತಾಯ್ತು. ಅಂತೂ ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೊಸ ಪ್ರಯತ್ನ. ಆ ಪಿಕ್ಚರ್ನಲ್ಲಿ ನಾವು ಇರಬಹುದು ಇಲ್ಲದೇ ಇರಬಹುದು, ಆದರೆ ಅವರ ಹೊಸ ಪ್ರಯತ್ನಕ್ಕೆ ಒಳ್ಳೆಯದಾಗಬೇಕಷ್ಟೇ. ಮತ್ತು ನೀವು ನೋಡಿ ಕಾರ್ತಿಕ್ ಅವರೇ, ಈಗಿನ ಕಾಲಕ್ಕೆ ತಕ್ಕಂತೆ ಅಂದಮೇಲೆ ಚಿತ್ರರಂಗದ ಒಂದು ಯಾವ ವಾತಾವರಣ ಇದೆ ಅದಕ್ಕೆ ತಕ್ಕಂತೆ ನೋಡಿ ಪಿಕ್ಚರ್ ಮಾಡಿ. ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ, ನಿಮ್ಮ ಪ್ರಯತ್ನ ಒಳ್ಳೆಯದಾಗ. ಯಾಕೆಂದರೆ ಸಾಮಾನ್ಯವಾಗಿ ಅವರೇನೋ ಅನುಕೂಲವಾಗಿದ್ದಾರೆ ಅಂತಂದರು. ಅನುಕೂಲವಾಗಿದ್ದವರು ಸಾಮಾನ್ಯವಾಗಿ ಇದು ಯಾಕೆ ಬೇಕು ಪಿಕ್ಚರ್, ನಮಗೆ ದುಡ್ಡು ಖರ್ಚಾಗತ್ತೆ ಅಂತ ಇರ್ಬೋದು. ಆದರೆ ಆದರೂ ಒಂದು ಕಲೆ ಮೇಲೆ ಸಂಗೀತದ ಮೇಲೆ ಅಭಿಮಾನ ಇಟ್ಟು ಅವರು ಈ ಚಿತ್ರನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬೆನ್ನು ತಟ್ಟೋಣ. ಮತ್ತು ನಾನು ಹೆಚ್ಚಿಗೆ ಮಾತಾಡಲ್ಲ, ಎಲ್ಲ ನಮ್ಮ ಹೊಸ ಪ್ರತಿಭೆಗಳೆಲ್ಲ ಇಲ್ಲಿದೆ. ಇವರಂತೂ ಬಿಡಿ, ಪಲ್ಲಕ್ಕಿ ಅವರು ಭಾಳ ದಿವಸದಿಂದ ನಾನು ಅವ್ರನ್ನ ಹೊತ್ಕೊಂಡಿದ್ದೀನಿ. ನಾನು ಭಾಳ ಒಳ್ಳೆಯ ಸ್ನೇಹಿತರು. ಮತ್ತು ಪತ್ರಕರ್ತರು ನೀವೆಲ್ಲ ಗೊತ್ತು, ನೀವೆಲ್ಲ ನಮಗೆ ಬಹಳ ವರ್ಷಗಳಿಂದ ನಮ್ಮ ಬಗ್ಗೆ ಬರೀ ನಾನು ಕಲಾವಿದ, ನೀವು ಪತ್ರಕರ್ತ ಅಂತಲ್ಲ, ಆತ್ಮೀಯವಾಗಿ ನೀವೆಲ್ಲ ನಮ್ಮನ್ನು ನಡೆಸ್ಕೊಂಡಿದ್ದೀರ. ಏನು ಹೊಸಬರು ಮಾಡ್ತಾ ಇದ್ದಾರೆ ನಮ್ಮ ಕಾರ್ತಿಕ್ ಅವರು, ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ, ನಿಮ್ಮ ಸಲಹೆಗಳನ್ನು ಕೊಡಿ. ಯಾಕೆಂದರೆ ನಮ್ದಂದ್ರೆ ಬರೀ ಬಣ್ಣ ಹಚ್ಬಿಟ್ಟು ಪಾತ್ರ ಹೇಗೆ ಮಾಡಬೇಕು ಅಂತ ಬೇಕಾದಷ್ಟು ಥರ ಮಾಡ್ತೀವಿ. ಆದರೆ ಈ ಹೇಗೆ ಚಿತ್ರಗಳು ಬಂದು ಕಥೆಯ ಬಗ್ಗೆ ಆದಾಗಲಿ ನಿಮ್ಮದೇನಾದರೂ ಸಲಹೆನ, ಅಂದರೆ ಆ ಚಿತ್ರ ಯಶಸ್ವಿ ಆಗೋದಕ್ಕೆ ಏನೇನು ಕಾರಣ ಬೇಕು ಅದನ್ನು ನಿಮ್ಮ ಹಿರಿಯರಲ್ಲಿ ನೀವೆಲ್ಲ ಕೂತಿದ್ರಿ, ಅವರಿಗೆ ಸ್ವಲ್ಪ ಸಲಹೆ ಕೊಡಬಹುದು ಅಥವಾ ಈ ಥರ ಆಗಬಹುದು ಅಂತ ಕೇಳಬಹುದು. ಯಾಕೆಂದರೆ ನಿಮಗೆ ಅಧಿಕಾರ ಇದೆ. ಆದ್ದರಿಂದ ನಮ್ಮ ಕಾರ್ತಿಕ್ ಅವರೇ, ಖಂಡಿತ ನಿಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ಅಷ್ಟೇ ನಾನು ಕೇಳ್ಕೊಡೋದು. ಜೈ ಕರ್ನಾಟಕ. ಆಮೇಲೆ ಉಮೇಶ್ ಅಣ್ಣ ಬಂದರು, ಭಾಳ ಸಂತೋಷ ಆಯಿತು. ಸೊ ಈಗಲೂ ಕೂಡ ನಮಗೆ ಅವರು ಭಾಳ ಮಾದರಿ ಕನ್ನಡ ಚಿತ್ರರಂಗದ. ಆದರೆ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ಸ್ಗಳನ್ನ ಉಮೇಶ್ ಅಣ್ಣ ಕ್ರಿಯೇಟ್ ಮಾಡಿಲ್ಲ. ಅದೊಂದು ನಮಗೆ ಏನು ಚಾಲೆಂಜಸ್ ಇದೆ ಡೈರೆಕ್ಟರ್ಗಳಿಗೆ. ಅದನ್ನು ಒನ್ ಫೈನ್ ಡೇ ಡೆಫಿನೆಟ್ ಐ ವಿಲ್ ಡೂ ದಿಸ್. ಉಮೇಶ್ ಅಣ್ಣಗೋಸ್ಕರ ಮಾಡ್ತೀನಿ. ಆಮೇಲೆ ಎರಡನೇದು ರಾಘವನ್ ಕಾರ್ತಿಕ್ ಅವರು ಗ್ರ್ಯಾಂಡ್ ಇಲ್ಯೂಷನಲ್ಲಿದ್ದಾರೆ. ಅದು ಒಪ್ಕೋಬೇಕು, ಅದನ್ನು ಸಿನಿಮಾ ನೋಡಿದಾಗ ದ ವಿಷುವಲ್ ಥಾಟ್ಸ್ ಅದನ್ನು ಏನೋ ಇಟ್ಕೊಂಡು ಕನೆಕ್ಟ್ ಮಾಡಿ ಇಸ್ರೇಲ್, ಇಂಡಿಯಾ ಈ ಥರದ ಎಲ್ಲ ಇದನ್ನು ಅಲ್ಲಿ ಟಚ್ ಮಾಡ್ತಾ ಹೋಗ್ತಾರೆ ಎಡ್ಜಸ್ಸಲ್ಲಿ. ಅದು ಸೆಂಟ್ರಲ್ಲಿದ್ದರೆ ಇನ್ನೂ ಡೆಪ್ತ್ ಸಿಕ್ಕಿರೋದೇನೋ ಅಂತ ಅನ್ನಿಸ್ತು. ಆಮೇಲೆ ಸ್ವತಃ ಅವರೇ ಮ್ಯೂಸಿಕ್ ಡೈರೆಕ್ಟ್ ಆಗಿರೋದ್ರಿಂದ, ಆಮೇಲೆ ಅವರು ರಾಘನ ಅಥವಾ ರಾಘನ ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಅದು ರಾಘವನ್ ಕಾರ್ತಿಕ್, ಅದು ರಾಗ ಆಗೋಗ್ಬಿಟ್ಟಿದೆ, ಟ್ಯೂನ್ ಆಗೋಗ್ಬಿಟ್ಟಿದೆ ಕನ್ನಡದಲ್ಲಿ. ಅದನ್ನು ಸ್ವಲ್ಪ ಸರಿಪಡಿಸ್ಕೋಬೇಕು ಅಂತ ಕನ್ನಡದ ಪರವಾಗಿ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲ, ಅದು ಆ್ಯಕ್ಚುಲಿ ಅದು ಆ ಗಾ ಅನ್ನೋದು ಸ್ವಲ್ಪ ದೊಡ್ಡದು. ನಾನು ಸಿಂಪಲ್ ಆಗಿರಲಿ ಅಂತ ಚಿಕ್ಕ ವಯಸ್ಸಿಂದಾನು ಗಾನೇ ಚಿಕ್ಕದಾಗಿ ಬರೀತಾ ಇದ್ದೇನೆ. ರೈಟ್, ಓಕೆ. ಆದರೆ ಕನ್ನಡಕ್ಕೆ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕನ್ನಡದ ಯಾವುದೇ ಅಕ್ಷರಗಳಿಗೂ ತೊಂದರೆ ಆದರೆ ನಮ್ಗೆ ಸ್ವಲ್ಪ ಹುಡುಕ್ತೀವಿ, ನಾವು ಹೋಗಿ ಅದನ್ನ ಹೇಳ್ತೀವಿ, ದಯವಿಟ್ಟು ತಿದ್ಕೊಂಬಿಡಿ ಅಂತೇಳಿ. ಈ ಪ್ರಯತ್ನಗಳು ಮೊದಲಿಂದಲೂ ಮಾಡ್ಕೊಂಬಂದ್ವಿ ಬೆಂಗಳೂರಲ್ಲಿ.
ಆಮೇಲೆ ಸುಧಾ ಆ್ಯಸ್ ಯೂಶುವಲ್ ಒಳ್ಳೆ ನಟ, ಅದರ ಬಗ್ಗೆ ಎರಡು ಮಾತಿಲ್ಲ. ಒಳ್ಳೆ ಪ್ಲಾಟ್ಫಾರಮ್ ಸಿಗಬೇಕು. ಅದು ಚಾಮಯ್ಯ ರಾಮಾಚಾರಿಯಲ್ಲಿ ಒಂದು ಲೈನ್ ಸಿಕ್ಕಿದೆ ಅವ್ರಿಗೆ. ಸೊ ನೆಕ್ಸ್ಟು ಇನ್ನೊಂದು ಸಿನಿಮಾದಲ್ಲಿ ಸೊ ಅದನ್ನು ಕಂಪ್ಲೀಟ್ ಫುಲ್ಫಿಲ್ ಮಾಡಿ ಸುಧಾನಿಗೆ ತಗೊಂಡೋಗ್ತಾ ಇದ್ದೀನಿ. ಆಮೇಲೆ 2 ಕ್ಯಾರೆಕ್ಟರ್ಗಳು ನಮಗೆಲ್ಲ ಕಂಡು ಅಲ್ಲಿ ಸ್ಕ್ರೀನ್ ಮೇಲೆ. ಒಂದು ಬ್ಲೂ ಮ್ಯಾಟಲ್ಲೇ ಶೂಟ್ ಮಾಡಿರೋದ್ರಿಂದ ಅವ್ರೊಂಥರ ರಂಗಾಯಣರಿಗೂ ಥರ ಕಂಡ್ರು ಅವರ ಕಡೆಯವರು. ಮೊಟ್ಟೆ ಮರ ಇದರಲ್ಲಿ ಅದು ಹೊಟ್ಟೆ ಹಂಗೆ ಇತ್ತು, ಅದು ಮೊಟ್ಟೆನ ಹಂಗಿತ್ತು ಗೊತ್ತಾಗಲಿಲ್ಲ ನನಗೆ. ಅವ್ರು ಇವರೊಂದು ಇದರಲ್ಲಿ ಕಂಡ್ರು. ಹುಡುಗಿ ಅಂತೂ ಬೆಳದಿಂಗಳ ಬಾಲೆ ಎಲ್ಲೂ ಇತ್ತು ಗೊತ್ತೇ ಇಲ್ಲ ಹುಡುಗಿ ನನಗೆ. ಸೊ ಹಂಗಾಗಿ ಇಡೀ ಒಟ್ಟಾರೆ ಏನೋ ಒಂದು ಗ್ರ್ಯಾಂಡ್ ಇಲ್ಯೂಷನ್ನಲ್ಲಿ ಡೈರೆಕ್ಟರ್ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ಯಾಕೆ ಮೇಲೆ ಇರೋ 3 ದೇಶಗಳದ್ದೇನಿತ್ತು, 3+3 6 ದೇಶಗಳದ್ದೇನಿದೆಯಲ್ಲ ಅದರ ಇಲ್ಯೂಷನ್ ಮೇಲೆ ಏನೋ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ನನ್ನ ಗಮನಕ್ಕೆ ಬಂತು. ಅದಾದ ನಂತರ ಎಲ್ಲ ಸಿಲೋಟಲ್ಲಿ ಹುಡುಗ ಹುಡುಗಿ ಬಂದೋಗಿತ್ತು. ಅದು ನಾವೇನಾದರೂ ಇಮೇಜ್ ಮಾಡ್ಕೋಬೋದು, ಅದು ಏನು ಮಾಡ್ತಾ ಇದ್ದಾರೆ ಅಂತ ನಾವು ಇಮೇಜ್ ಮಾಡ್ಕೋಬೋದು ಅಂತ ಡೈರೆಕ್ಟರ್ ಬಿಟ್ಬಿಟ್ಟಿದ್ದಾರೆ ಕಾಣುತ್ತೆ ನಮಗೆ. ಹಾಗಾಗಿ ನಾವು ಇಮೇಜ್ ಮಾಡ್ಕೊಳ್ಳೋದು ಏನೇನೋ ಮಾಡ್ತಿದ್ದಾರೆ ಅವರಲ್ಲಿ ಅಂತ ಅನ್ಕೋಬೋದು ಅಂತ ಅವ್ರದ್ದು. ಸೊ ಒಟ್ಟಾರೆ ಮ್ಯೂಸಿಕ್ಕು, ಆಮೇಲೆ ಪ್ರೊಡ್ಯೂಸ್ ಆ್ಯಂಡ್ ಡೈರೆಕ್ಷನ್ ಎಲ್ಲವನ್ನು ಒಟ್ಟಾರೆ ಬಿಗಿಡಿದು ಹೊರಟಿದ್ದೀರಿ. ನಿಮ್ಮ ಗ್ರ್ಯಾಂಡ್ ಇಲ್ಯೂಷನ್ ಏನಿದೆ ಅದು ಸ್ಕ್ರೀನ್ ಮೇಲೆ ಬರುವಾಗ ಇಲ್ಯೂಷನ್ ಆಗೋದು ಬೇಡ. ಯಾಕೆಂದರೆ ಭ್ರಮೆಯಲ್ಲೇ ಬದುಕೋ ವಾತಾವರಣ ಇದೆಯಲ್ಲ ಅದು ಯಾರಿಗೂ ಬೇಡ. ಯಾಕೆಂದರೆ ಮನುಷ್ಯ ಭ್ರಮೆಯಲ್ಲೇ ಬದುಕಿ ಭಾಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತದೆ ಇವತ್ತೆಲ್ಲರೂ ಕೂಡ. ನಾವೆಲ್ಲರೂ ಸಿನಿಮಾ ರಂಗದವರು ಆ ಭ್ರಮೆ ಅನ್ನೋದು ಬೆಳ್ಳಿ ಪರದೆಗೆ ಬಂದಾಗ ಅದರ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥದ್ದು ಕಂಟೆಂಟನ್ನು ನಮಗೆ ತೋರಿಸಿದಾಗ ಭ್ರಮೆಯಿಂದ ಆಚೆಗೆ ಬರುವಂಥ ಬದುಕೇನಿದೆಯಲ್ಲ ಆ ಬದುಕನ್ನು ನಾವು ವೀಕ್ಷಕರಾಗಿ ನಾವು ನೋಡ್ತೀವಿ, ನಿರ್ದೇಶಕರಾಗಿ ನಾವು ಇನ್ನೂ ಕೂಡ ಕಲಿತೀವಿ ಅನ್ನೋ ಮಾತುಗಳನ್ನು ಹೇಳಿ ಸೂರ್ಯ ತೇಜ ಸುಧಾಕರ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಮತ್ತು ಇನ್ನಿಬ್ಬರು ಕಲಾವಿದರು ಕೂಡ ಶುಭವನ್ನು ಹೇಳ್ತಾ, ನಿರ್ದೇಶಕರು, ಸಂಗೀತ ನಿರ್ದೇಶಕರು ಮತ್ತು ಈ ಚಿತ್ರದ ಸಾರಥಿಯು ರಾಘವನ್ ಕಾರ್ತಿಕ್ ಅವರಿಗೆ ಶುಭವಾಗಲಿ, ಆಲ್ ದಿ ಬೆಸ್ಟ್. ಮಾಧ್ಯಮದ ಎಲ್ಲ ಸಹೋದರಿಗೆ ನಾನು ನಮನಗಳನ್ನು ಹೇಳ್ತಾ, ಉಮೇಶ್ ಅಣ್ಣ ಒಂದು ಪವರ್ಫುಲ್ ಕತೆ ಮಾಡ್ತೀನಿ, ಅದರಿಗೆ ರೊಮ್ಯಾನ್ಸೇ ಜಾಸ್ತಿ ಇರಬೇಕು ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು. ಗಣಪತಿ ಬಪ್ಪ ಈಗ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಒಳ್ಳೆ ಶೋ ಆಗ್ತಾ ಇದೆ. ಸ್ಪೆಷಲ್ ಶೋ ಮಾಡ್ತಿದ್ದಾರೆ ಡೈರೆಕ್ಟರ್ ಮತ್ತು ಇವರು. ಅದಾದ ನಂತರ ಈಗ ಚಮ್ಮಯ್ಯ ಸನ್ ಆಫ್ ರಾಮಾಚಾರಿ ಗುರುಗಳು ಮಾಡಿದ್ದೀನಿ. ಅವ್ರ ಜೊತೆಗೆ ಮತ್ತೊಂದು ಸಿನಿಮಾ ಗುರುಗಳು ಹೇಳಿದ್ದಾರೆ, ಒಂದು ಪ್ರಮುಖ ಪಾತ್ರ ಅಂತ ಮಾಡ್ತಾಯಿದ್ದೀನಿ. ಸೊ ಈ ಸಿನಿಮಾ ವಿಚಾರವಾಗಿ ಬರೋದಾದರೆ, ರಾಘವನ್ ಸರ್ ನನಗೆ ಮೊದಲು ಇವರು ಆಡಿಷನ್ಗೆ ಅಂತ ಕರೆದಿದ್ರು. ಆಗ ಫೋಟೋಸ್ ಕಳಿಸಿದ್ದೆ. ಅವರು ನಿಮ್ಮನ್ನು ಬನ್ನಿ ನಾನು ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದ್ರು. ಹೋದಾಗ ಅವರು ಒಂದಷ್ಟು ಇವ್ರ ಹತ್ರ ಸ್ಟಾಕ್ ಫುಟೇಜಸ್ ಇತ್ತು, ಆಮೇಲೆ ಒಂದಷ್ಟು ಮ್ಯೂಸಿಕ್ ಫುಟೇಜಸ್ ಇತ್ತು. ಇದಕ್ಕೆ ತಕ್ಕನಂಗೆ ನನ್ನ ಹಾವಭಾವ ಇರಬೇಕು ಅಂಥೇಳಿ ನನ್ನನ್ನು ಕರೆದ್ರು. ಸೊ ನನ್ನ ಪ್ರಕಾರ ಅವರ ಎಲ್ಲ ಆ್ಯಂಗಲಲ್ಲೂ ನಾನು ಆಲ್ಮೋಸ್ಟ್ ಫಿಲ್ ಮಾಡಿದ್ದೀನಿ. ಅವರ ಎಲ್ಲ ಮ್ಯೂಸಿಕ್ ಇದಕ್ಕೇನು ಬರೀ ಮೈಮ್ ಅಷ್ಟೇ, ಯಾವುದು ಡೈಲಾಗ್ ಇಲ್ಲ, ಏನೂ ಇಲ್ಲ. ಅವರೊಂದು ಕಳ್ಳ ಬರೋವಂಥ ಸೀಕ್ವೆನ್ಸ್ ಪ್ಲೇ ಮಾಡ್ತಾರೆ, ಮತ್ತೊಂದೆಲ್ಲ ಒಂದು ಸ್ವಲ್ಪ ಹಾರ್ಶ್ ಆಗಿರೋ ಪ್ಲೇ ಮಾಡ್ತಾರೆ. ಅದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ಈ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತಾರೆ. ಸೊ ಅದನ್ನೆಲ್ಲ ಮಾಡಿದಾಗ ಆಡಿಷನಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ಈಗ ಈ ಸಿನಿಮಾದಲ್ಲಿ ಪಾತ್ರ ನಾನು ಕಂಪ್ಲೀಟ್ಲಿ ಈಗೇನು ಓಲೆಗಿಲೆಲ್ಲ ಹಾಕೊಂಡಿದ್ದೆ. ಫಸ್ಟ್ ದಿನ ಶೂಟಿಂಗ್ ಹೋದಾಗೆಲ್ಲ ಬಿಚ್ಚಿಸ್ಬಿಟ್ರು. ಆಗತ್ತಾ ಇದೆಲ್ಲ ಕಾಸ್ಟ್ಯೂಮ್ ಕಂಪ್ಲೀಟ್ಲಿ ಚೇಂಜು. ನಾರ್ತ್ ಕರ್ನಾಟಕ ಕಚ್ಚೆ ಪಂಚೆ, ಮತ್ತೊಂದು ಬನ್ನಿನ ಥರ ಅಥವಾ ಒಂದು ಶರ್ಟು, ಆಮೇಲೆ ನಿನ್ನ ಕೈಯಲ್ಲಿ ಏನೂ ಇರಬಾರ್ದು, ದಾರ ಗೀರ ಏನೂ ಇರಬಾರ್ದು ಅಂತೆಲ್ಲ ಹೇಳಿ, ಸರ್ ಏನಿದು ಆ್ಯಕ್ಚುಲಿ ಏನು ಮಾಡೋಕೆ ಹೊರಟಿದ್ದೀರ ಅಂತ ಕೇಳಿದಾಗ ಅವರು, ಈ ರೀತಿ ನೀವು ಒಂದು 9 ಜನ ಇರ್ತೀರಾ, 9 ಜನದಲ್ಲಿ ಈ 4 ಜನದ್ದು ಪ್ಲೇ ಈ ರೀತಿ ಇರುತ್ತೆ ಅಂತೇಳಿ, ಅಂದರೆ ಅದು ಕಥೆಯಲ್ಲೂ ರಿವೀಲ್ ಮಾಡೋ ಹಾಗಿಲ್ಲ, ಅವ್ರು ಹೇಳಿದ್ದಾರೆ. ಇನ್ನೊಂದು 3 ತಿಂಗಳಾದ್ಮೇಲೆ ನಾನೇ ಹೇಳ್ತಿದ್ದೆ, ನೀವೇನು ಹೇಳ್ಬೇಡಿ ಅಂತ. ಹಾಗಾಗಿ ಸೊ ನನ್ನ ಪ್ರಕಾರ ಈ ಕತೆ ಬೇರೆ ಒಂದು ಆಯಾಮನೆ ಇದೆ. ಬಟ್ ಇಲ್ಲೂ ಏನು ತೋರಿಸಿಲ್ಲ, ಅವರು ತೋರ್ಸೋಕ್ಕೂ ಹೋಗಿಲ್ಲ. ಒಂದನ್ನು ಮಾತ್ರ ತುಂಬ ಸಿಂಬಲಿಕ್ ಆಗಿ ಇಟ್ಟಿದ್ದಾರೆ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಮರಳಿ ಮತ್ತೆ ಬಂದನು ಅಂತೇಳಿ ತೋರಿಸಿದ್ದಾರೆ. ಮರಳಿ ವಾಪಸ್ ಬಂದ ಅಂತ ತೋರಿಸಿದ್ದಾರೆ. ಸೊ ಇಲ್ಲಿ ಈ ಲೈನಲ್ಲೇ ಒಂದು ಆಟ ಇದೆ. ಆ ಆಟ ಡೈರೆಕ್ಟರ್ ಸರ್ ಏನು ಅನ್ನೋದು ನೆಕ್ಸ್ಟ್ ತೋರಿಸ್ತಾರೆ. ಸೊ ಭಾಳ ಏನು ನಾವು ಮಾಡಿದ್ದು 1-2 ದಿನದ ಕೆಲಸ, 2 ದಿನ ವರ್ಕ್ ಮಾಡಿದ್ದೀವಿ ಈ ಸಿನಿಮಾಗೆ. ಒಂದು ಬ್ಯಾಕ್ಗ್ರೌಂಡ್ ಗ್ರೀನ್ ಮ್ಯಾಟ್ ಹಾಕಿ ಮಾಡಿರೋವಂಥದ್ದು, ಮತ್ತೊಂದು ಲೈವ್ ಶೂಟಿಂಗು ಲೊಕೇಶನ್ ಮಾಡಿದ್ದು. ಚೆನ್ನಾಗಿ ಬಂದಿದೆ. ಹೋಪ್ಫುಲಿ
ಇನ್ನು ನಿಮಗೂ ಇಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಬಟ್ ಈಗ ಸದ್ಯಕ್ಕೆ ಇಷ್ಟ ವಿಚಾರ ಈ ಸಿನಿಮಾ ವಿಚಾರವಾಗಿ ಶುರು ಮಾಡಿದ್ದು ಥಿಯೇಟರಿಂದ, ಅದಾದಮೇಲೆ ಸೀರಿಯಲ್ಸು, ಶಾರ್ಟ್ ಫಿಲಮು, ಆ್ಯಡ್ಸು, ಸಿನಿಮಾಗಳಲ್ಲೂ ಮಾಡಿದ್ದೀನಿ ಮುಂಚೆ. ಹೊಂದಿಸಿ ಬರೇರಿ, ಆಮೇಲೆ ಜಲಂಧರ, ಟೆಡಿಬೇರ್ ಅಂತ. ಇದಕ್ಕೆ ಆಡಿಷನ್ನಿಗೆ ಕರೆದಿದ್ರು, ಹೋಗಿ ಆಡಿಷನ್ ಕೊಟ್ಟು ಆಮೇಲೆ ರಿಹರ್ಸಲ್ಸ್ ಮಾಡಿಸಿದ್ರು 1-2 ದಿನ. ಅವರು ಹೇಳಿದ 9 ಕ್ಯಾರೆಕ್ಟರ್ಗಳಲ್ಲಿ 4 ಜನದ್ದು ಪ್ರತಿಯೊಬ್ಬರದ್ದು ಒಂದೊಂದು ರೀತಿ, ಒಬ್ಬೊಬ್ಬರು ಗಣ್ಯ ವ್ಯಕ್ತಿಗಳದ್ದು ಕೊಟ್ಟು ಎಕ್ಸಾಂಪಲ್ಸು, ಅದ್ರ ರೆಫರೆನ್ಸ್ಗಳು ಕೊಟ್ಟು ಅದ್ರ ಮೇಲೆ ನಮಗೆ ಮಾಡಿಸಿದ್ರು. ಅದನ್ನೆಲ್ಲ ಇಟ್ಕೊಂಡು ಆಮೇಲೆ ಒಂದಿನ ಶೂಟ್ ಮಾಡಿರೋದು ಇದು. ಥ್ಯಾಂಕ್ ಯು. ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ, ನಾನು ಆ್ಯಕ್ಟರು. ಸೊ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಹುಡುಕಾಟದಲ್ಲಿದ್ದೀನಿ. ಸೊ ಅಷ್ಟೇ, ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ನನ್ನ ಹೆಸರು ಪುನೀತ್. ನಾನು ವರ್ಕ್ ಮಾಡ್ಕೊಳ್ತಾ ಹಾಗೆ ಈವ್ನಿಂಗ್ ಮತ್ತು ವೀಕೆಂಡ್ಸ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ವಾಸ್ಟ್ ಅನ್ನೋ ಒಂದು ಟೀಮಲ್ಲಿ ಒಂದು 10 ವರ್ಷದಿಂದ ನಾಟಕ ಮಾಡ್ತಾಯಿದ್ದೀನಿ. ಒಂದು 200ಕ್ಕೂ ಹೆಚ್ಚು ಪ್ರದರ್ಶನಗಳಾಗಿದೆ. 17 ನಾಟಕ ಮಾಡಿದ್ದೀನಿ. ಹಾಗೆ ಸಂಚಯ ಅನ್ನೋ ಟೀಮಲ್ಲಿ ರಂಗಸೌರಭ. ಸೊ ಈಗ ಆಲ್ಮೋಸ್ಟ್ ಟೀಮಲ್ಲಿ ನಾನು ನಾಟಕ ಮಾಡಿದ್ದೀನಿ. ಸೊ ಒಂದು 2-3 ಶಾರ್ಟ್ ಮೂವಿ ಮಾಡಿದ್ದೀನಿ, ರಿಲೀಸ್ ಆಗ್ತಿದೆ. ಆ್ಯಂಡ್ ಇವಾಗ ರಾಘವನ್ ಜೊತೆ ಕೈ ಜೋಡಿಸಿದೆ. ಸರ್ ಇಲ್ಲಿ ನೋಡಿ.